ನಿಮ್ಮ ರಾಶಿ ಮೇಷವಾಗಿದ್ದರೆ ಅಥವಾ ನಿಮ್ಮ ಲಗ್ನ ಮೇಷವಾಗಿದ್ದರೆ ಈ ಪ್ರಸ್ತುತಿಯು ಬಹುಶಃ ಈ ವರ್ಷದ ಅತ್ಯಂತ ಪ್ರಮುಖ ದಾಖಲೆಯಾಗಿ ಸಾಬೀತಾಗಲಿದೆ. ಏಕೆ? ಏಕೆಂದರೆ ಗ್ರಹ ಗೋಚಾರಗಳು ಮತ್ತು ಅಂಕಿಅಂಶಗಳು ಕೇವಲ ಭವಿಷ್ಯವಾಣಿಯನ್ನು ಹೇಳುತ್ತಿಲ್ಲ, ಬದಲಾಗಿ ಒಂದು ಬಲವಾದ ಯುಗ ಪರಿವರ್ತನೆಯನ್ನು ಸೂಚಿಸುತ್ತಿವೆ. ನನ್ನ ಲೆಕ್ಕಾಚಾರವು ಸ್ಪಷ್ಟಪಡಿಸುವುದೇನೆಂದರೆ 2026ರ ಜನವರಿ 6ರಂದು ಬ್ರಹ್ಮಾಂಡದಲ್ಲಿ ಒಂದು ಎಂತಹ ಅಪರೂಪದ ಖಗೋಳ ಸಂಯೋಗ ಉಂಟಾಗಲಿದೆ ಎಂದರೆ ಇದನ್ನು ಕಳೆದ 76 ವರ್ಷಗಳಲ್ಲಿ ನೋಡಿರಲು ಸಾಧ್ಯವಿಲ್ಲ. ಇದು ಬಹುಶಃ ನಿಮ್ಮ ಪೂರ್ವಜರ ಕಾಲದಲ್ಲಿ ಕೊನೆಯ ಬಾರಿಗೆ ಸಂಭವಿಸಿದಂತಹ ಗ್ರಹಸ್ಥಿತಿಯಾಗಿದೆ. ಈ ತಿಂಗಳು ನೀವು ಒಂದು ವಿರೋಧಾಭಾಸವನ್ನು ಎದುರಿಸಲಿದ್ದೀರಿ. ಒಂದೆಡೆ ಶನಿಯ ಸಾಡೆ ಸಾತಿಯ ಒತ್ತಡವಿದೆ, ಅದು ನಿಮ್ಮ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಿದೆ. ಇನ್ನೊಂದೆಡೆ ನಿಮ್ಮ ಲಗ್ನಾಧಿಪತಿಯಾದ ಮಂಗಳ ಗ್ರಹವು ತನ್ನ ಉಚ್ಚ ಸ್ಥಿತಿಗೆ ಬರುತ್ತಿದೆ. ಈ ಹೋರಾಟವು ಅಡೆತಡೆ ಮತ್ತು ಪರಾಕ್ರಮದ ನಡುವಿನದ್ದಾಗಿದೆ. ಪ್ರಶ್ನೆ ಏನಂದ್ರೆ, ಶನಿ ನಿಮ್ಮ ಮೇಲೆ ಭಾರವಾಗುವರೆ ಅಥವಾ ಮಂಗಳ ನಿಮಗೆ ವಿಜಯವನ್ನು ತಂದುಕೊಡುವರೆ? ಈ ಚರ್ಚೆಯ ಕೊನೆಯಲ್ಲಿ ಜನವರಿ 1ರಿಂದ ಜನವರಿ 13ರ ನಡುವೆ ನೀವು ತೆಗೆದುಕೊಳ್ಳಬೇಕಾದ ಆ ಒಂದು ನಿರ್ಣಾಯಕ ಹೆಜ್ಜೆ ಯಾವುದು ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ. ಆ ಹೆಜ್ಜೆಯು ಶನಿಯ ಪ್ರಭಾವವನ್ನು ಸಮತೋಲನಗೊಳಿಸಿ ಮಂಗಳನ ಶಕ್ತಿಯ 100ಕ್ಕೆ 100ರಷ್ಟು ಲಾಭವನ್ನು ನಿಮಗೆ ನೀಡುತ್ತದೆ. ಅರ್ಧಂಬರ್ಧ ಜ್ಞಾನದಿಂದ ದೂರವಿರಲು ಈ ವಿಶ್ಲೇಷಣೆಯನ್ನು ಕೊನೆಯವರೆಗೂ ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ. ಬನ್ನಿ, ಮೇಷರಾಶಿಯ ಜನವರಿ 2026ರ ಮಹಾರಾಶಿಫಲವನ್ನು ವಿಶ್ಲೇಷಿಸೋಣ. ಸ್ನೇಹಿತರೆ, ಯಾವುದೇ ಭವಿಷ್ಯವಾಣಿಯನ್ನು ನಂಬುವ ಮೊದಲು ನಾವು ಅದರ ಹಿಂದಿರುವ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ತಿಂಗಳು ಆಕಾಶಮಂಡಲದಲ್ಲಿ ಗ್ರಹಗಳ ಸ್ಥಿತಿ ಹೇಗಿದೆ ಎಂದರೆ ಅದು ಯಾವುದೇ ಸಾಮಾನ್ಯ ಘಟನಾವಳಿಗಿಂತಲೂ ಮಿಗಿಲಾದದ್ದು. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಈ ತಿಂಗಳನ್ನು 2 ಆಯಕಟ್ಟಿನ ಭಾಗಗಳಾಗಿ ವಿಂಗಡಿಸಬೇಕಾಗುತ್ತದೆ. ಮೊದಲ ಮತ್ತು ಅತ್ಯಂತ ಪ್ರಮುಖ ಹಂತ ಜನವರಿ 1ರಿಂದ ಜನವರಿ 13ರವರೆಗೆ. ಈ ಕಾಲಘಟ್ಟದಲ್ಲಿ ನಿಮ್ಮ 9ನೇ ಮನೆಯಲ್ಲಿ, ಅಂದರೆ ಭಾಗ್ಯ, ಧರ್ಮ ಮತ್ತು ದೀರ್ಘ ಪ್ರಯಾಣದ ಕೇಂದ್ರದಲ್ಲಿ ಗ್ರಹಗಳ ಒಂದು ದೊಡ್ಡ ಕೂಟವೇ ಸೇರುತ್ತಿದೆ. ಸೂರ್ಯ, ಮಂಗಳ, ಶುಕ್ರ ಮತ್ತು ಬುಧ ಒಟ್ಟಿಗೆ ಉಪಸ್ಥಿತರಿರುತ್ತಾರೆ. ಇದನ್ನು ಜ್ಯೋತಿಷ್ಯದಲ್ಲಿ ನಾವು ಚತುರ್ಗ್ರಹಿ ಯೋಗ ಎಂದು ಕರೆಯುತ್ತೇವೆ. ಆದರೆ ನಿಜವಾದ ಟರ್ನಿಂಗ್ ಪಾಯಿಂಟ್ ಇದಲ್ಲ. ಪ್ರಮುಖ ವಿಷಯವೇನೆಂದರೆ, ನಿಮ್ಮ 3ನೇ ಮನೆಯಲ್ಲಿ ಕುಳಿತಿರುವ ದೇವಗುರು ಬೃಹಸ್ಪತಿ ತಮ್ಮ 7ನೇ ಪೂರ್ಣ ದೃಷ್ಟಿಯನ್ನು ನೇರವಾಗಿ ಈ 4 ಗ್ರಹಗಳ ಮೇಲೆ ಬೀರುತ್ತಿದ್ದಾರೆ. ಇದೇ ಆ 76 ವರ್ಷಗಳ ಅಪರೂಪದ ಯೋಗ ಎಂಬುದನ್ನು ಸತ್ಯಾಂಶಗಳು ದೃಢೀಕರಿಸುತ್ತವೆ. ಇಲ್ಲಿ ಒಂದು ಬಹಳ ಸೂಕ್ಷ್ಮ ಮತ್ತು ಆಸಕ್ತಿದಾಯಕ ಘಟನೆ ನಡೆಯುತ್ತಿದೆ. ಶುಕ್ರ ಮತ್ತು ಗುರು ನೈಸರ್ಗಿಕವಾಗಿ ಶತ್ರುಗಳೆಂದು ಪರಿಗಣಿಸಲ್ಪಡುತ್ತಾರೆ. ಆದರೆ ಇಲ್ಲಿ ಸೂರ್ಯ ಮತ್ತು ಮಂಗಳ ಇವರಿಬ್ಬರ ನಡುವೆ ಮಧ್ಯವರ್ತಿಯ ಪಾತ್ರವನ್ನು ವಹಿಸುತ್ತಿದ್ದಾರೆ. ಇದು ಹೇಗಿದೆ ಎಂದರೆ, ಇಬ್ಬರು ವಿರೋಧಿಗಳ ನಡುವೆ ಇಬ್ಬರು ಸಮರ್ಥ ನಾಯಕರು ಬಂದರೆ ಸಂಘರ್ಷ ಮುಗಿಯುತ್ತದೆ ಮತ್ತು ಒಂದು ಹೊಸ ಶಕ್ತಿಯ ನಿರ್ಮಾಣವಾಗುತ್ತದೆ. ಸರಿಯಾಗಿ ಇದೇ ರೀತಿಯ ರಾಜತಾಂತ್ರಿಕ ಸಮೀಕರಣವು ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಉಂಟಾಗುತ್ತಿದೆ. ಈಗ 2ನೇ ಭಾಗಕ್ಕೆ ಬರೋಣ, ನಿಜವಾದ ಸ್ಫೋಟಕ್ಕೆ. ಜನವರಿ 14ರಿಂದ ತಿಂಗಳ ಅಂತ್ಯದವರೆಗೆ. ಜನವರಿ ಮಧ್ಯಭಾಗದಲ್ಲಿ ಈ ಎಲ್ಲಾ ಗ್ರಹಗಳು ಎದ್ದು ನಿಮ್ಮ 10ನೇ ಮನೆಗೆ, ಅಂದರೆ ವೃತ್ತಿ ಅಥವಾ ಕರಿಯರ್ ಮನೆಗೆ ಸ್ಥಳಾಂತರಗೊಳ್ಳುತ್ತವೆ. ದಿನಾಂಕಗಳನ್ನು ಬರೆದಿಟ್ಟುಕೊಳ್ಳಿ. ಜನವರಿ 14ರಂದು ಮಕರ ಸಂಕ್ರಾಂತಿಯ ದಿನ ಸೂರ್ಯ 10ನೇ ಮನೆಗೆ ಪ್ರವೇಶಿಸುತ್ತಾರೆ. ಜನವರಿ 16ರಂದು ಅತ್ಯಂತ ದೊಡ್ಡ ದಿನ ಮಂಗಳ 10ನೇ ಮನೆಗೆ ಬಂದು ಉಚ್ಚ ಸ್ಥಿತಿಯನ್ನು ತಲುಪುತ್ತಾರೆ. ಮತ್ತು ಜನವರಿ 17ರಂದು ಬುಧ ಕೂಡ ಅಲ್ಲಿಗೆ ತಲುಪುತ್ತಾರೆ. ಇದರ ಅರ್ಥ ನಿಮಗೆ ತಿಳಿಯುತ್ತಿದೆಯೇ? ನಿಮ್ಮ ಫೋಕಸ್, ನಿಮ್ಮ ಎನರ್ಜಿ, ನಿಮ್ಮ ಅದೃಷ್ಟ ಎಲ್ಲವೂ ಯೋಚಿಸುವ ಮೋಡ್ನಿಂದ ಶಿಫ್ಟ್ ಆಗಿ ಆಕ್ಷನ್ ಮೋಡ್ಗೆ ಬಂದುಬಿಡುತ್ತದೆ. ಇದಲ್ಲದೆ ತಮ್ಮ ಜಾಗವನ್ನು ಬದಲಾಯಿಸದ ಗ್ರಹಗಳೆಂದರೆ ರಾಹು 11ನೇ ಮನೆಯಲ್ಲಿ, ಕೇತು 5ವ ಮನೆಯಲ್ಲಿ ಮತ್ತು ಶನಿ 12ನೇ ಮನೆಯಲ್ಲಿ. ಇದೇ ಆ ಆಸ್ಟ್ರೋ ಮ್ಯಾಪ್. ಇದರ ಆಧಾರದ ಮೇಲೆ ನಾವು ನಿಮ್ಮ ಜನವರಿ ತಿಂಗಳನ್ನು ಡಿಕೋಡ್ ಮಾಡುತ್ತೇವೆ. ಈಗ ನೀವು ಯಾವುದಕ್ಕಾಗಿ ಅತ್ಯಂತ ಕುತೂಹಲದಿಂದ ಕಾಯುತ್ತಿದ್ದೀರೋ ಆ ವಿಷಯದ ಬಗ್ಗೆ ಮಾತನಾಡೋಣ. ಕರಿಯರ್ ಮತ್ತು ಜಾಬ್. ಸ್ನೇಹಿತರೆ, ನಾನು ಬಹಳ ಜವಾಬ್ದಾರಿಯಿಂದ ಇದನ್ನು ಹೇಳುತ್ತಿದ್ದೇನೆ. ಜನವರಿ 2026 ಮೇಷರಾಶಿಯವರ ಕರಿಯರ್ ಪಾಲಿಗೆ ಕಳೆದ ಕೆಲವು ವರ್ಷಗಳಲ್ಲೇ ಅತ್ಯುತ್ತಮ ತಿಂಗಳಾಗಿ ಸಾಬೀತಾಗಬಹುದು. ಆದರೆ ಇದರಲ್ಲಿ ಒಂದು ಪ್ರಕ್ರಿಯೆ ಇದೆ. ಮೊದಲ 14 ದಿನಗಳು ಯೋಜನೆಯದ್ದಾಗಿವೆ. ಜನವರಿ 14ರವರೆಗೆ ಗ್ರಹಗಳು 9ನೇ ಮನೆಯಲ್ಲಿರುವಾಗ ನಿಮಗೆ ವಿಷಯಗಳು ಕೇವಲ ಕಾಗದದ ಮೇಲೆ ನಡೆಯುತ್ತಿರುವಂತೆ ಅನಿಸಬಹುದು. ನೀವು ಬಿಸ್ನೆಸ್ನಲ್ಲಿದ್ದರೆ ನೀವು ಹೊಸ ತಂತ್ರಗಳನ್ನು ರೂಪಿಸುವಿರಿ.
ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ವರ್ಗಾವಣೆ ಅಥವಾ ಪ್ರಯಾಣದ ಆರ್ಡರ್ಗಳು ಸಿಗಬಹುದು. ಏಕೆಂದರೆ ಬಿಸ್ನೆಸ್ನ ಕಾರಕನಾದ ಬುಧನು 9ನೇ ಮನೆಯಲ್ಲಿದ್ದಾನೆ. ಆದ್ದರಿಂದ ಆಮದು, ರಫ್ತು ಮತ್ತು ವಿದೇಶಿ ಟ್ರೇಡಿಂಗ್ ಮಾಡುವವರಿಗೆ ಇದು ಚಿನ್ನದಂತಹ ಸಮಯ. ಜನವರಿ 14ನೆಯ ದಿನದ ನಂತರ ನಿಜವಾದ ಸ್ಫೋಟ ಸಂಭವಿಸುತ್ತದೆ. ಯಾವಾಗ ಜನವರಿ 14ನೆಯ ದಿನದಂದು ಸೂರ್ಯ 10ನೇ ಮನೆಗೆ ಬರುತ್ತಾರೋ ಮತ್ತು ಜನವರಿ 16ನೆಯ ದಿನದಂದು ಮಂಗಳ ಅಲ್ಲಿ ಉಚ್ಚರಾಗುತ್ತಾರೋ, ಆಗ ಅಲ್ಲಿ ರುಚಕ ಪಂಚ ಮಹಾಪುರುಷ ರಾಜಯೋಗ ಮತ್ತು ಕುಲ ದೀಪಕ ಯೋಗ ನಿರ್ಮಾಣವಾಗುತ್ತದೆ. ಇದು ಏಕೆ ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಸೂರ್ಯನಿಗೆ 10ನೇ ಮನೆಯಲ್ಲಿ ದಿಗ್ಬಲ ಸಿಗುತ್ತದೆ. ಸೂರ್ಯ ರಾಜ. ರಾಜ ತನ್ನ ಸಿಂಹಾಸನದ ಮೇಲೆ ಕುಳಿತರೆ ಏನಾಗುತ್ತದೆ? ಪವರ್ ಬರುತ್ತದೆ. ನೀವು ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿದ್ದರೆ, ರಾಜಕೀಯದಲ್ಲಿದ್ದರೆ ಅಥವಾ ಯಾವುದಾದರೂ ಆಡಳಿತಾತ್ಮಕ ಹುದ್ದೆಯಲ್ಲಿದ್ದರೆ ನಿಮಗೆ ಬಡ್ತಿ ಸಿಗುವುದು ಬಹುತೇಕ ಖಚಿತ. ಸರ್ಕಾರಿ ಟೆಂಡರ್ಗಳು ಸಿಲುಕಿಕೊಂಡಿದ್ದರೆ ಅವು ಪಾಸ್ ಆಗುತ್ತವೆ. ಇನ್ನೊಂದೆಡೆ ಮಂಗಳ ನಿಮ್ಮ ಲಗ್ನಾಧಿಪತಿ. ಅವರು ಸೇನಾಪತಿ ಮತ್ತು ಸೇನಾಪತಿ ಈಗ ತನ್ನ ನೆಚ್ಚಿನ ಮೈದಾನದಲ್ಲಿ ನಿಂತಿದ್ದಾರೆ. ನಿಮ್ಮೊಳಗೆ ಕೆಲಸ ಮಾಡುವ ಸಾಮರ್ಥ್ಯ ಎಷ್ಟಿರುತ್ತದೆ ಎಂದರೆ ಅದನ್ನು ನೋಡಿ ಜನ ಬೆರಗಾಗುತ್ತಾರೆ. ಯಾರು ಸಮವಸ್ತ್ರ ಧರಿಸುತ್ತಾರೋ ಅಂದರೆ ಪೊಲೀಸ್ ಮತ್ತು ಆರ್ಮಿ, ಯಾರು ಯಂತ್ರಗಳೊಂದಿಗೆ ಕೆಲಸ ಮಾಡುತ್ತಾರೋ ಅಂದರೆ ಇಂಜಿನಿಯರಿಂಗ್ ಮತ್ತು ಐಟಿ, ಅಥವಾ ಯಾರು ಭೂಮಿ ಮತ್ತು ಪ್ರಾಪರ್ಟಿ ಕೆಲಸ ಮಾಡುತ್ತಾರೋ ಅವರಿಗೆ ಈ ಅವಧಿಯು ಜಾಕ್ಪಾಟ್ ಆಗಿದೆ. ನೀವು ಉದ್ಯೋಗ ಬದಲಾವಣೆ ಬಗ್ಗೆ ಯೋಚಿಸುತ್ತಿದ್ದರೆ ಜನವರಿ 15ರಿಂದ ಜನವರಿ 30ರ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ. ಡೇಟಾ ಹೇಳುವ ಪ್ರಕಾರ ನಿಮ್ಮ ಇಂಟರ್ವ್ಯೂ ಈ ಅವಧಿಯಲ್ಲಿದ್ದರೆ ಮತ್ತು ನೀವು ಹೈ ಪ್ರೊಫೈಲ್ ರೋಲ್ಗೆ ಹೋಗುತ್ತಿದ್ದರೆ ನಿಮ್ಮ ಆಯ್ಕೆಯ ಸಾಧ್ಯತೆಗಳು 90% ಹೆಚ್ಚಾಗುತ್ತವೆ. ನಿಮ್ಮ ಆತ್ಮವಿಶ್ವಾಸವು ಇಂಟರ್ವ್ಯೂ ತೆಗೆದುಕೊಳ್ಳುವವರನ್ನ ಇಂಪ್ರೆಸ್ ಮಾಡುತ್ತದೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಶನಿ ದೇವರು 12ನೇ ಮನೆಯಲ್ಲಿದ್ದಾರೆ. ಅವರು 10ನೇ ಮನೆಯ ಒಡೆಯ. ಇದರ ಅರ್ಥ ಸಕ್ಸೆಸ್ ವಿತ್ ಸ್ಟ್ರಗಲ್. ನೀವು ಕುರ್ಚಿಯ ಮೇಲೆ ಕುಳಿತ ತಕ್ಷಣ ಕೆಲಸ ಆಗಿಬಿಡುತ್ತದೆ ಎಂದೇನಿಲ್ಲ. ಕೆಲಸದ ಹೊರೆ ಬಹಳ ಭಾರವಾಗಿರುತ್ತದೆ. ನೀವು ತಡರಾತ್ರಿಯವರೆಗೂ ಕೆಲಸ ಮಾಡಬೇಕಾಗಬಹುದು. ಆದರೆ ಮಂಗಳ ಉಚ್ಚರಾಗಿರುವುದರಿಂದ ನೀವು ಸುಸ್ತಾಗುವುದಿಲ್ಲ. ನೀವು ಆ ಒತ್ತಡವನ್ನು ಎಂಜಾಯ್ ಮಾಡ್ತೀರಿ. ಈಗ ಪ್ರಶ್ನೆ ಬರುತ್ತದೆ, ಈ ಕರಿಯರ್ ಗ್ರೋತ್ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಕಾಣಿಸುತ್ತದೆಯೇ? ಹಣ ಬರುತ್ತದೆಯೇ? ಉತ್ತರ ಹೌದು, ಮತ್ತು ಬಹಳ ಚೆನ್ನಾಗಿ ಬರುತ್ತದೆ. ಇದಕ್ಕೆ 3 ಮುಖ್ಯ ಕಾರಣಗಳಿವೆ. ಮೊದಲನೆಯದಾಗಿ, ನಿಮ್ಮ 11ನೇ ಮನೆಯಲ್ಲಿ ರಾಹು ಮಹಾರಾಜರು ಕುಳಿತಿದ್ದಾರೆ. ರಾಹುವಿನ ಕೆಲಸವೆಂದರೆ ಆಂಪ್ಲಿಫೈ ಮಾಡುವುದು, ಅಂದರೆ ಹೆಚ್ಚಿಸುವುದು. ರಾಹು 11ನೇ ಮನೆಯಲ್ಲಿ ಅನಿರೀಕ್ಷಿತ ಧನ ನೀಡುತ್ತಾರೆ. ಶೇರ್ ಮಾರ್ಕೆಟ್, ಟ್ರೇಡಿಂಗ್ ಅಥವಾ ಲಾಟರಿ, ಈ ವಿಷಯಗಳಲ್ಲಿ ನೀವು ಬುದ್ಧಿವಂತಿಕೆಯಿಂದ ಹಣ ಹೂಡಿಕೆ ಮಾಡಿದರೆ ಹಠಾತ್ ಲಾಭವಾಗಬಹುದು. ಡೇಟಾ ಹೇಳುವಂತೆ ಜುಗಾರಿ ಸಟ್ಟಾದಿಂದ ದೂರವಿರಿ, ಆದರೆ ಲೆಕ್ಕಾಚಾರದ ರಿಸ್ಕ್ ಲಾಭ ನೀಡಬಹುದು. ಎರಡನೇದಾಗಿ, ಶುಕ್ರ ನಿಮ್ಮ ಧನಭಾವದ ಒಡೆಯ. ಜನವರಿ 13ರಂದು ಶುಕ್ರ ನಿಮ್ಮ 10ನೇ ಮನೆಗೆ ಬರುತ್ತಾರೆ. ಜ್ಯೋತಿಷ್ಯದ ಒಂದು ನಿಯಮವಿದೆ. ಯಾವಾಗ ಧನದ ಒಡೆಯ ಕರಿಯರ್ ಮನೆಗೆ ಬರುತ್ತಾನೋ ಆಗ ಮನುಷ್ಯ ತನ್ನ ಕೆಲಸದಿಂದ ದಪ್ಪ ಮೊತ್ತದ ಹಣವನ್ನು ಗಳಿಸುತ್ತಾನೆ. ಸಂಬಳ ಏರಿಕೆಯ ಪ್ರಬಲ ಯೋಗಗಳಿವೆ. ಬಿಸ್ನೆಸ್ನಲ್ಲಿ ಹಣದ ಹರಿವು, ಕ್ಯಾಶ್ ಫ್ಲೋ ಹೆಚ್ಚಾಗುತ್ತದೆ. ವಿಶೇಷವಾಗಿ ಯಾರು ಮೀಡಿಯಾ, ಫ್ಯಾಷನ್, ಸಿನಿಮಾ ಅಥವಾ ಕಂಟೆಂಟ್ ಕ್ರಿಯೇಷನ್ನಲ್ಲಿದ್ದಾರೋ ಅವರಿಗೆ ಈ ಸಮಯ ಬಹಳ ಲಾಭದಾಯಕವಾಗಿದೆ. ಮೂರನೆಯದಾಗಿ, ಮಂಗಳ ಉಚ್ಚರಾಗುತ್ತಿರುವುದರಿಂದ ಮತ್ತು 4ನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಿರುವುದರಿಂದ ಈ ತಿಂಗಳು ಹೊಸ ವಾಹನ ಖರೀದಿಸಲು ಶುಭವಾಗಿದೆ. ಭೂಮಿಯ ವ್ಯವಹಾರ ಯಾವುದಾದರೂ ಬಾಕಿ ಉಳಿದಿದ್ದರೆ ಜನವರಿ 16ರ ನಂತರ ಅದು ಫೈನಲ್ ಆಗಬಹುದು. ಇದು ಪೈತೃಕ ಆಸ್ತಿ ಸಿಗುವ ಯೋಗವನ್ನು ಉಂಟುಮಾಡುತ್ತದೆ. ಆದರೆ ನೆನಪಿರ್ಲಿ, ಶನಿ 12ನೇ ಮನೆಯಲ್ಲಿದ್ದಾರೆ. ಇದು ವ್ಯಯ ಅಥವಾ ಖರ್ಚಿನ ಮನೆಯಾಗಿದೆ. ಹಣ ವೇಗವಾಗಿ ಬರುತ್ತದೆ, ಆದರೆ ಹೋಗುವ ದಾರಿಗಳು ಕೂಡ ತೆರೆದಿರುತ್ತವೆ. ಬಹುಶಃ ನೀವು ಯಾವುದಾದರೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಮೇಲೆ, ಮನೆಯ ನವೀಕರಣದ ಮೇಲೆ ಅಥವಾ ಆರೋಗ್ಯದ ಮೇಲೆ ದೊಡ್ಡ ಖರ್ಚು ಮಾಡಬಹುದು. ಸಲಹೆ ಏನೆಂದರೆ, ಹಣ ಬಂದ ತಕ್ಷಣ ಅದನ್ನು ಹೂಡಿಕೆ ಮಾಡಿಬಿಡಿ. ಕೈಯಲ್ಲಿ ಹಣ ಇಟ್ಟುಕೊಳ್ಳಬೇಡಿ, ಇಲ್ಲದಿದ್ದರೆ ಶನಿದೇವರು ಖರ್ಚು ಮಾಡಿಸಿಬಿಡುತ್ತಾರೆ. ಈಗ ಸಂಬಂಧಗಳ ವಿಷಯಕ್ಕೆ ಬರೋಣ. ಹೃದಯದ ವಿಷಯದಲ್ಲಿ ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಟ್ರಿಕ್ಕಿಯಾಗಿದೆ ಸ್ನೇಹಿತರೆ. ನಾನು ನಿಮಗೆ ಸುಳ್ಳು ಭರವಸೆ ನೀಡುವುದಿಲ್ಲ. ಯಾವುದು ಸತ್ಯವೋ ಅದನ್ನೇ ಹೇಳ್ತೇನೆ. ನಿಮ್ಮ 5ನೇ ಮನೆಯಲ್ಲಿ ಕೇತು ಕುಳಿತಿದ್ದಾರೆ. ಕೇತುವಿನ ಕೆಲಸ ಹೊಗೆ. ಇವನು ವಿಷಯಗಳನ್ನು ಮಂಜಾಗಿಸುತ್ತಾನೆ. ಈ ತಿಂಗಳು ನಿಮ್ಮ ಸಂಗಾತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಪ್ರೀತಿಯಲ್ಲಿ ಆ ಬೆಚ್ಚಗಿನ ಭಾವ ಇಲ್ಲ ಎಂದು ನಿಮಗೆ ಅನಿಸಬಹುದು. ಒಂದು ವಿಚಿತ್ರವಾದ ಅಸಮಾಧಾನ ಇರುತ್ತದೆ. ಈ ಸಂಬಂಧ ಸರಿಯಾಗಿದೆಯೇ? ನಾನು ಬ್ರೇಕಪ್ ಮಾಡಿಕೊಳ್ಳಲೇ ಎಂದು ನೀವು ಯೋಚಿಸಬಹುದು. ನನ್ನ ಸಲಹೆ ಏನೆಂದರೆ, ಸ್ವಲ್ಪ ತಾಳ್ಮೆ ವಹಿಸಿ. ಇದು ಕೇತುವಿನ ಭ್ರಮೆ. ಮೇ ಜೂನ್ವರೆಗೆ ಕಾಯಿರಿ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ದಾಂಪತ್ಯ ಜೀವನ ಮತ್ತು ಸಾಮಾಜಿಕ ಜೀವನದಲ್ಲಿ
ಒಂದು ಬಹಳ ಆಸಕ್ತಿದಾಯಕ ಟೆಕ್ನಿಕಲ್ ಪಾಯಿಂಟ್ ಇದೆ. ಜನವರಿ 13ರ ನಂತರ ಶುಕ್ರ ದಶಮ ಮನೆಗೆ ಬರುತ್ತಾರೆ. ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ, ಶುಕ್ರ ದಶಮ ಮನೆಯಲ್ಲಿ ದಿಗ್ಬಲ ಶೂನ್ಯವಾಗುತ್ತಾರೆ. ಯಾಕೆ? ಯಾಕೆಂದರೆ ಶುಕ್ರ ಅಂದರೆ ಪ್ರೀತಿ ಮತ್ತು ದಶಮ ಮನೆ ಅಂದರೆ ಕೆಲಸ. ಈ ತಿಂಗಳು ನೀವು ನಿಮ್ಮ ಕರಿಯರ್ನಲ್ಲಿ ಎಷ್ಟು ಬ್ಯುಸಿ ಆಗುತ್ತೀರಿ, ಎಷ್ಟು ಮಹತ್ವಾಕಾಂಕ್ಷಿ ಆಗುತ್ತೀರಿ ಎಂದರೆ ನಿಮ್ಮ ಜೀವನ ಸಂಗಾತಿಗೆ ಸಮಯ ಕೊಡಲು ಸಾಧ್ಯವಾಗುವುದಿಲ್ಲ. ಮನೆಗೆ ಬಂದರೂ ನೀವು ಆಫೀಸ್ ವಿಷಯಗಳನ್ನೇ ಮಾತನಾಡುತ್ತೀರಿ. ಇದರಿಂದ ಅಹಂನ ಘರ್ಷಣೆಗಳು, ಈಗೋ ಕ್ಲಾಶಸ್ ಉಂಟಾಗಬಹುದು. ಮತ್ತು ಅತ್ಯಂತ ಮುಖ್ಯವಾದದ್ದು, ಶುಕ್ರ, ಬುಧ ಮತ್ತು ಮಂಗಳ 10ನೇ ಮನೆಯಲ್ಲಿರುವಾಗ ಆಫೀಸ್ ರೊಮ್ಯಾನ್ಸ್ ಅಥವಾ ವರ್ಕ್ ಪ್ಲೇಸ್ ಕ್ಯಾಂಡಲ್ನ ಅಪಾಯ ಹೆಚ್ಚಾಗುತ್ತದೆ ಎಂದು ಡೇಟಾ ಸೂಚಿಸುತ್ತಿದೆ. ನಿಮ್ಮ ವ್ಯಕ್ತಿತ್ವ ಬಹಳ ಆಕರ್ಷಕವಾಗಿರುತ್ತದೆ. ಜನ ಆಕರ್ಷಿತರಾಗುತ್ತಾರೆ. ಆದರೆ ನೆನಪಿರಲಿ, ಒಂದು ತಪ್ಪು ಹೆಜ್ಜೆ ನಿಮ್ಮ ಘನತೆಯನ್ನು ಮಣ್ಣುಪಾಲು ಮಾಡಬಹುದು. ನಿಮ್ಮ ಚಾರಿತ್ರ್ಯವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ. ಈಗ ನಾನು ನಮ್ಮ ಸಮಾಜದ ಅತ್ಯಂತ ಬಲವಾದ ಅಡಿಪಾಯದೊಂದಿಗೆ ಮಾತನಾಡಲು ಬಯಸುತ್ತೇನೆ. ನಮ್ಮ ಗೃಹಿಣಿಯರು, ಮನೆ ನಿಭಾಯಿಸುವ ನನ್ನ ತಾಯಂದಿರು ಮತ್ತು ಸಹೋದರಿಯರು. ಸಾಮಾನ್ಯವಾಗಿ ರಾಶಿಫಲದಲ್ಲಿ ಹೌಸ್ ವೈಫ್ಗಳನ್ನು ಕಡೆಗಣಿಸಲಾಗುತ್ತದೆ. ಆದರೆ ಮೇಷರಾಶಿಯ ಗೃಹಿಣಿಯರಿಗೆ ಜನವರಿ 2026 ಒಂದು ಬಹಳ ಪವರ್ಫುಲ್ ತಿಂಗಳಾಗಿರಲಿದೆ. ನೋಡಿ, ನಿಮಗೆ ಈ ತಿಂಗಳು ಭಾವನಾತ್ಮಕವಾಗಿರುವುದಕ್ಕಿಂತ ಆಕ್ಷನ್ ಓರಿಯೆಂಟೆಡ್ ಆಗಿರುತ್ತದೆ. ನಾನು ಹೇಳಿದಂತೆ ಜನವರಿ 16ನೇ ದಿನ ಮಂಗಳ ಮತ್ತು ಜನವರಿ 14ನೇ ದಿನ ಸೂರ್ಯ ನಿಮ್ಮ 10ನೇ ಮನೆಗೆ ಬರುತ್ತಿದ್ದಾರೆ. ಸಾಮಾನ್ಯವಾಗಿ 10ನೇ ಮನೆ ಕರಿಯರ್ ಮನೆ ಆಗಿರುತ್ತದೆ. ಆದರೆ ಒಬ್ಬ ಗೃಹಿಣಿಗೆ ಆಕೆಯ ಮನೆಯೇ ಆಕೆಯ ಅತಿದೊಡ್ಡ ಸಂಸ್ಥೆ. ಜನವರಿ 15ರ ನಂತರ ನಿಮ್ಮೊಳಗೆ ಒಂದು ವಿಭಿನ್ನವಾದ ಶಕ್ತಿ ಬಂದಿರುವುದನ್ನು ನೀವು ಗಮನಿಸುತ್ತೀರಿ. ನೀವು ಮನೆಯ ಹಳೆಯ ಸಮಸ್ಯೆಗಳನ್ನು ಬಗೆಹರಿಸುತ್ತೀರಿ. ಮನೆಯಲ್ಲಿ ಯಾವುದಾದರೂ ನವೀಕರಣ, ದುರಸ್ತಿ ಅಥವಾ ಭಾರೀ ಸ್ವಚ್ಛತಾ ಕಾರ್ಯ ಬಾಕಿ ಇದ್ದರೆ ಅದನ್ನು ಈ ತಿಂಗಳು ನೀವು ಪೂರ್ಣಗೊಳಿಸುತ್ತೀರಿ. ನೀವು ಮನೆಯ ಬಾಸ್ ಆಗುತ್ತೀರಿ. ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳನ್ನು ಪರಿಗಣಿಸಲಾಗುತ್ತದೆ. ತವರು ಮನೆಯಲ್ಲಿಯೂ ನಿಮ್ಮ ಗೌರವ ಹೆಚ್ಚುತ್ತದೆ. ಆದರೆ ಇಲ್ಲೊಂದು ರೆಡ್ ಫ್ಲಾಗ್ ಇದೆ. ಮಂಗಳ ಮತ್ತು ಸೂರ್ಯ 10ನೇ ಮನೆಯಲ್ಲಿದ್ದಾಗ ಕೋಪ ಮತ್ತು ಅಧಿಕಾರ ಚಲಾಯಿಸುವುದು ಹೆಚ್ಚಾಗುತ್ತದೆ. ಎಲ್ಲವೂ ನನ್ನ ಪ್ರಕಾರವೇ ನಡೆಯಬೇಕು ಎಂದು ನಿಮಗೆ ಅನ್ನಿಸಬಹುದು. ಈ ಭರದಲ್ಲಿ ಅತ್ತೆ ಮಾವ ಅಥವಾ ಪತಿಯೊಂದಿಗೆ ಅಹಂನ ಘರ್ಷಣೆ ಉಂಟಾಗಬಹುದು. ನನ್ನ ಸಲಹೆ ಏನೆಂದರೆ, ನಿಮ್ಮ ಶಕ್ತಿಯನ್ನು ಮನೆಯನ್ನು ಅಲಂಕರಿಸುವುದರಲ್ಲಿ ಬಳಸಿ, ಮನೆಯವರ ಮೇಲೆ ಹುಕುಂ ಚಲಾಯಿಸುವುದರಲ್ಲ. ಇಲ್ಲದಿದ್ದರೆ ಚೆನ್ನಾಗಿರುವ ವಾತಾವರಣ ಕೆಡಬಹುದು. ಶನಿ ದೇವರು 12ನೇ ಮನೆಯಲ್ಲಿದ್ದಾರೆ. ನೀವು ಗಮನಿಸಿ, ಈ ತಿಂಗಳು ಮನೆಯ ಖರ್ಚುಗಳು ಹಠಾತ್ ಹೆಚ್ಚಾಗುತ್ತವೆ. ಒಮ್ಮೆ ವಾಷಿಂಗ್ ಮೆಷಿನ್ ಕೆಟ್ಟು ಹೋಯಿತು, ಒಮ್ಮೆ ಮನೆಯ ಯಾವುದಾದರೂ ವಸ್ತು ಮುರಿಯಿತು ಅಥವಾ ಮೆಡಿಕಲ್ ಬಿಲ್ ಬಂತು. ಹೀಗಾಗಬಹುದು. ನೀವು ನಿಮ್ಮ ಉಳಿತಾಯವನ್ನು ಸುರಿಯಬೇಕಾಗಬಹುದು. ಆದ್ದರಿಂದ ತಿಂಗಳ ಆರಂಭದಲ್ಲೇ ಬಜೆಟ್ ಸ್ವಲ್ಪ ಟೈಟ್ ಆಗಿ ಇಟ್ಟುಕೊಳ್ಳಿ. ಶಾಪಿಂಗ್ ಮಾಡುವಾಗ ಆ ವಸ್ತು ನಿಜವಾಗಿಯೂ ಅಗತ್ಯವಿದೆಯೇ ಎಂದು ಗಮನಿಸಿ. ಜೊತೆಗೆ 5ನೇ ಮನೆಯಲ್ಲಿ ಕೇತು ಕುಳಿತಿದ್ದಾರೆ. ಒಬ್ಬ ತಾಯಿಯಾಗಿ ನಿಮಗೆ ನಿಮ್ಮ ಮಕ್ಕಳ ಚಿಂತೆ ಕಾಡುತ್ತದೆ. ಬಹುಶಃ ಅವರು ಓದಿನಲ್ಲಿ ಗಮನ ಕೊಡುತ್ತಿಲ್ಲ ಅಥವಾ ಅವರ ವರ್ತನೆ ಬದಲಾಗುತ್ತಿದೆ ಎಂದು ಅನ್ನಿಸಬಹುದು. ಕೇತುವಿನ ಕಾರಣದಿಂದ ಮಕ್ಕಳು ನಿಮ್ಮಿಂದ ದೂರವಾಗುತ್ತಿದ್ದಾರೆ ಎಂದು ನಿಮಗೆ ಭಾಸವಾಗಬಹುದು. ಭಯಪಡಬೇಡಿ, ಇದು ತಾತ್ಕಾಲಿಕ. ಮಕ್ಕಳ ಮೇಲೆ ಹೆಚ್ಚು ಒತ್ತಡ ಹೇರಬೇಡಿ. ಅವರನ್ನು ಪ್ರೀತಿಯಿಂದ ನಿಭಾಯಿಸಿ. ಒಟ್ಟಾರೆಯಾಗಿ ಜನವರಿ ತಿಂಗಳು ನಿಮ್ಮನ್ನು ದುರ್ಗೆಯನ್ನಾಗಿ ಮಾಡುತ್ತದೆ. ನೀವು ಸುಸ್ತಾಗುವುದಿಲ್ಲ. ಕೇವಲ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಈಗ ಆರೋಗ್ಯದ ಬಗ್ಗೆ ಮಾತನಾಡೋಣ. ಆರೋಗ್ಯವೇ ಭಾಗ್ಯ ಎಂದು ಹೇಳಲಾಗುತ್ತದೆ. ಮೇಷರಾಶಿಯವರಿಗೆ ಹೆಲ್ತ್ ಗ್ರಾಫ್ ವಿ ಆಕಾರದಲ್ಲಿ ನಡೆಯುತ್ತದೆ. ಮೊದಲು ಕೆಳಗೆ, ನಂತರ ಮೇಲೆ. ತಿಂಗಳ ಆರಂಭದಲ್ಲಿ ಅಂದರೆ ಜನವರಿ 1ರಿಂದ 15ರವರೆಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಅಸ್ತಸ್ಥಿತಿಯಲ್ಲಿದ್ದಾರೆ. ರಾಶಿಯ ಒಡೆಯ ಅಸ್ತನಾದಾಗ ದೇಹದ ರಕ್ಷಣಾ ವ್ಯವಸ್ಥೆ ದುರ್ಬಲವಾಗುತ್ತದೆ. ಮೇಲಾಗಿ ಶನಿ 12ನೇ ಮನೆಯಲ್ಲಿ ಕುಳಿತು ನಿಮ್ಮ 2ನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಿದ್ದಾರೆ. ನಿಮಗೆ ಗಂಟಲಿನ ಸೋಂಕು, ಕೆಮ್ಮು, ನೆಗಡಿ ಕಾಡಬಹುದು. ನಿದ್ರಾಹೀನತೆ ಮತ್ತು ಹೈ ಬಿಪಿ ಸಮಸ್ಯೆ ಉಂಟಾಗಬಹುದು ಎಂದು ಡೇಟಾ ಹೇಳುತ್ತದೆ. ನೀವು ಮಧುಮೇಹಿಯಾಗಿದ್ದರೆ ಶುಗರ್ ಲೆವೆಲ್ ಮೇಲೆ ಕಣ್ಣಿಡಿ. ಆದರೆ ಯಾವಾಗ ಜನವರಿ 16ನೇರಂದು ಮಂಗಳ ಉಚ್ಚರಾಗುತ್ತಾರೋ ರಾತ್ರಿ ನಿಮ್ಮ ಎನರ್ಜಿ ಬದಲಾಗಿರುವುದನ್ನು ನೀವು ನೋಡುತ್ತೀರಿ. ನಿಮ್ಮ ರೋಗ ನಿರೋಧಕ ಶಕ್ತಿ ಬಲವಾಗುತ್ತದೆ. ನೀವು ಕಾಯಿಲೆಗಳನ್ನು ಹಿಮ್ಮೆಟ್ಟಿಸುತ್ತೀರಿ. ಆದರೆ ನೆನಪಿರಲಿ, ಉಚ್ಚ ಮಂಗಳ ಎಂದರೆ ಹೈ ಹೀಟ್, ಹೆಚ್ಚು ಉಷ್ಣ, ಕೋಪ ಬಹಳ ಬರುತ್ತದೆ. ನೀವು ಈ ಶಕ್ತಿಯನ್ನು ವ್ಯಾಯಾಮ ಅಥವಾ ಜಿಮ್ನಲ್ಲಿ ಹೊರಹಾಕದಿದ್ದರೆ ಅದು ಮಾನಸಿಕ ಹತಾಶೆಯಾಗಿ ಬದಲಾಗಬಹುದು. ಆದ್ದರಿಂದ ಮಂತ್ರ ಇದೆ: ಬೆವರು ಸುರಿಸಿ ಆರೋಗ್ಯವಾಗಿರಿ. ಸ್ನೇಹಿತರೆ, ಗ್ರಹಗಳು ತಮ್ಮ ಕೆಲಸ ಮಾಡುತ್ತವೆ. ಆದರೆ ಪರಿಹಾರಗಳು ಆ ಛತ್ರಿ ಇದ್ದಂತೆ ಅದು ನಮ್ಮನ್ನು ಮಳೆಯಿಂದ ರಕ್ಷಿಸಬಲ್ಲದು. ಜನವರಿ 2026ರಲ್ಲಿ ಶನಿಯ ಸಾಡೆ ಸಾತಿ ಮತ್ತು ಅಸ್ತಮಂಗಳನ ಪ್ರಭಾವವನ್ನು ಕಡಿಮೆ ಮಾಡಲು
ಮತ್ತು ಕರಿಯರ್ ಬೆಳವಣಿಗೆಯನ್ನು ಹೆಚ್ಚಿಸಲು ಈ 3 ಪರಿಹಾರಗಳು ನಿಮಗೆ ರಾಮಬಾಣದಂತೆ ಕೆಲಸ ಮಾಡುತ್ತವೆ. ಬರೆದಿಟ್ಟುಕೊಳ್ಳಿ. ಮೊದಲ ಪರಿಹಾರ: ಶನಿ ಮತ್ತು ಆರೋಗ್ಯಕ್ಕಾಗಿ. ಶನಿ 12ನೇ ಮನೆಯಲ್ಲಿದ್ದಾರೆ ಮತ್ತು ಖರ್ಚು ಹಾಗೂ ಒತ್ತಡವನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಪ್ರತಿ ಶನಿವಾರ ಸಂಜೆ ವೇಳೆ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಮತ್ತು ಸಾಧ್ಯವಾದರೆ ಯಾರಾದರೂ ಬಡವರಿಗೆ ಅಥವಾ ಸ್ವಚ್ಛತಾ ಸಿಬ್ಬಂದಿಗೆ ಸ್ವಲ್ಪ ಹಣ ಅಥವಾ ಊಟವನ್ನು ದಾನ ಮಾಡಿ. ಶನಿ ದೇವರು ಕಷ್ಟಪಟ್ಟು ದುಡಿಯುವವರಿಂದ ಸಂತೋಷಪಡುತ್ತಾರೆ. ಎರಡನೇ ಪರಿಹಾರ: ಕರಿಯರ್ ಮತ್ತು ಆತ್ಮವಿಶ್ವಾಸಕ್ಕಾಗಿ. ಜನವರಿ 14ನೆಯ ನಂತರ ಯಾವಾಗ ಸೂರ್ಯ 10ನೇ ಮನೆಯಲ್ಲಿ ಇರುತ್ತಾರೋ ಅವರ ಶಕ್ತಿಯನ್ನು ಹೆಚ್ಚಿಸಲು ಪ್ರತಿದಿನ ಬೆಳಗ್ಗೆ ಎದ್ದು ತಾಮ್ರದ ಚೊಂಬಿನಲ್ಲಿ ನೀರು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಕೆಂಪು ಹೂವನ್ನು ಹಾಕಿ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿ. ಇದು ನಿಮ್ಮ ರಾಜಯೋಗವನ್ನು ಸಕ್ರಿಯಗೊಳಿಸುತ್ತದೆ. ಮೂರನೇ ಪರಿಹಾರ: ಮಂಗಳ ಮತ್ತು ಎನರ್ಜಿಗಾಗಿ. ಆರಂಭದಲ್ಲಿ ಮಂಗಳ ದುರ್ಬಲರಾಗಿರುವುದರಿಂದ ಪ್ರತಿ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕುಳಿತು ಹನುಮಾನ್ ಚಾಲೀಸಾವನ್ನು ಪಠಿಸಿ ಮತ್ತು ಮಸೂರ್ ದಾಲ್ ಕೆಂಪು ಬೇಳೆ ಅನ್ನು ಯಾರಾದರೂ ಅಗತ್ಯವಿರುವವರಿಗೆ ದಾನ ಮಾಡಿ. ಸ್ನೇಹಿತರೆ, ಜನವರಿ 2026 ನಿಮಗೊಂದು ಟರ್ನಿಂಗ್ ಪಾಯಿಂಟ್ ಆಗಿದೆ. ಜನವರಿ 6ರ ಆ ಅಪರೂಪದ ಯೋಗ ಮತ್ತು ಜನವರಿ 16ರಂದು ಮಂಗಳ ಉಚ್ಚನಾಗುವುದು. ಈ ಅವಕಾಶಗಳು ಪ್ರತಿದಿನ ಬರುವುದಿಲ್ಲ. ಮೊದಲ 15 ದಿನ ಶಾಂತಿಯಿಂದ ಪ್ಲಾನಿಂಗ್ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮತ್ತು ಕೊನೆಯ 15 ದಿನ ನಿಮ್ಮ ಕರಿಯರ್ನಲ್ಲಿ ಪೂರ್ತಿ ಶಕ್ತಿಯನ್ನು ಹಾಕಿಬಿಡಿ. ಯಶಸ್ಸು ನಿಮಗಾಗಿ ಕಾಯುತ್ತಿದೆ. ಕೇವಲ ನಿಮ್ಮ ಅಹಂ ಅನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ವಿನಮ್ರತೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತದೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಜ್ಞಾನದಾಯಕ ಅನಿಸಿದರೆ ಲೈಕ್ ಮಾಡಲು ಮರೆಯದಿರಿ. ಇದರಿಂದ ನಮ್ಮ ಮನೋಬಲ ಹೆಚ್ಚುತ್ತದೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನೀವು ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆಯ ಬಟನ್ ಒತ್ತಿರಿ. ಮಾತಾರಾಣಿ ನಿಮ್ಮೆಲ್ಲರಿಗೂ ಒಳಿತು ಮಾಡಲಿ. ನಿಮ್ಮ ಜನವರಿ ತಿಂಗಳು ಶುಭವಾಗಿರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಓಂ ನಮಃ ಶಿವಾಯ. ಹರ ಹರ ಮಹಾದೇವ.